ನನಗೆ ಬಹಳ ಮುಖ್ಯವಾಗಿ ನನ್ನ ಚಿತ್ರರಂಗದಲ್ಲಿ ಈ ಕಲಿಸಿದ ಪಾಠವನ್ನು ಕಲಿಸಿದಂದರೆ ಅದು ನಿರ್ದೇಶಕರು. ಅದು ನನಗೆ ಮೊಟ್ಟಮೊದಲನೇದಾಗಿ ನನಗೆ ಜ್ಞಾಪಿಸ್ಕೋಬೇಕು ಅಂದರೆ ಡೆಫಿನೆಟ್ಟಾಗಿ ವೇಮಗಲ್ ಜಗನ್ನಾಥನ್. ಸೊ ಫಸ್ಟು ನನಗೆ ಕಲಾತ್ಮಕ ಚಿತ್ರ ಅಂತ ನನಗೆ ಏನಾದರೂ ಪರಿಚಯ ಮಾಡಿಕೊಟ್ಟಿದ್ರೆ ಅದು ಬರಗು ರಾಮಚಂದ್ರಪ್ಪ ಅವರು. ಬರಗು ರಾಮಚಂದ್ರಪ್ಪ ಅವರು ಕೋಟೆ ಸಿನಿಮಾ. ಯೂಶಲಿ ನಮಗೇನು ಅಂದರೆ ಸಿನಿಮಾ ಅಂತ ಅಂದಾಗ ಮೇಕಪ್ಪು, ಒಂದು ಸುಂದರವಾಗಿ ಕಾಣೋಕ್ಕೆ ಒಂದು ಮೇಕಪ್ಪು, ಕಣ್ಕಪ್ಪು. ಸೊ ಇಲ್ಲೇನಾಗ್ತಿತ್ತು, ಫಸ್ಟ್ ಡೇ ಶೂಟಿಂಗ್ ಹೋಗ್ತೀವಿ. ಶೂಟಿಂಗ್ ಹೋದರೆ ಫಸ್ಟ್ ಡೇನೇ ತಲೆ ಮೇಲೆಲ್ಲ ಮಣ್ಣು ಹಾಕೋದು. ವಿಷ್ಣು ಸರ್ ನಿಮ್ಮನ್ನು ಕರೀತಿದ್ದಾರೆ ಅಂತಾರೆ. ನಾನೇ ಬಂದರೆ ಇವಳಿದ್ದಾಳಲ್ಲಪ್ಪ ಮಾಡಿ ಇವಳನ್ನ ಹೀರೋಯಿನ್, ಇವಳಿಗಿಂತ ಹೀರೋಯಿನ್ ಬೇಕಾ, ಯಾಕೆ ನೀನು ಕರ್ಕೊಂಬರ್ತೀಯ ಅಲ್ಲಿಂದ ಇಲ್ಲಿಂದ ಅಂತಾರೆ. ನಾನು ನಿಂತೋಡು ನನಗಿದ್ದೇನೆ ಏನು ಹೇಳ್ತಾವ್ರು ಇವರು. ಹಾಂ ಮಾಡ್ಬೋದು ಸರ್ ಮಾಡ್ಬೋದು ಅಂತಾರೆ. ಅದಾದಮೇಲೆ ಪಣೀತ್ ಸರ್ ನನಗೊಂದು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಏನ್ರಿ ನಿಮ್ಮನ್ನೇ ಹೀರೋಯಿನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತಾರೆ. ಅಲ್ಲಿ ತೋಟದಲ್ಲಿ ಒಂದು ಬಾವಿ ಇರ್ತದೆ ನೋಡಿ, ದೊಡ್ಡ ಬಾವಿಯಲ್ಲಿ ಮೇಲಿಂದ ಬಿದ್ದು ಎಲ್ಲರೂ ಈಜಬೇಕು. ಸತ್ಯ ಹೇಳ್ತೀನಿ ಗಣಪತಿ ಸರ್, ಅದೊಂದು 100-120 ಅಡಿ ಇದೆ. ಅಲ್ಲಿ ಹೋಗಿ ನೋಡ್ತೀನಿ, ನನಗೆ ಎಲ್ಲಿ ಬರುತ್ತೆ ಎಗರ ಕಲ್ಲಿಗೆ. ನಾನು ಕಲ್ತಿರೋದು ಸ್ವಿಮ್ಮಿಂಗ್ ಪೂಲಲ್ಲಿ 5 ಅಡಿ. ಇಲ್ಲಿವರೆಗೆ ಯಾವ್ಯಾವ ನಾಯಕರೊಟ್ಟಿಗೆ ಅವರಿಂದ ನೀವು ಕಲ್ತದ್ದು ಅಥವಾ ನಿಮ್ಮ ಒಡನಾಟ ಅವೆಲ್ಲವನ್ನು ನಾವು ಕೇಳ್ತಾ ಬಂದೆವು. ಆದರೆ ನಾವು ಮುಂದೆ ನನ್ನ ಪ್ರಶ್ನೆ ಇರೋದು ಈ ಗಂಭೀರವಾದಂಥ ಅಥವಾ ಬ್ರಿಡ್ಜ್ ಸಿನಿಮಾ ಅಂತೇವೋ, ಆರ್ಟ್ ಸಿನಿಮಾ ಅಂತೇವೋ, ಪ್ಯಾರಲ್ ಸಿನಿಮಾ ಅಂತೇವೋ, ಈ ಸಿನಿಮಾಕ್ಕೆ ನೀವು ಹೊರಳಿದ ರೀತಿ ಇದೆಯಲ್ಲ, ಅದು ಅತ್ಯಂತ ಬಹಳ ರಿಮಾರ್ಕೆಬಲ್ ಅಂತ ನನ್ನ ದೃಷ್ಟಿಯಲ್ಲಿ. ಅದು ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಒಂದು ರಂಗಭೂಮಿಯ ಹಿನ್ನೆಲೆ ಇಲ್ಲ, ಗಂಭೀರವಾದಂಥ ಯಾವುದೇ ಕಲಿಕೆಯ ಹಿನ್ನೆಲೆ ಇಲ್ಲ, ಈ ಥರದ್ದೆಲ್ಲ. ಅದಕ್ಕೂ ಪೂರ್ವದಲ್ಲಿ ನನಗೆ ನೀವು ಒಡನಾಟ ಮಾಡಿದ ಅಥವಾ ನಿಮ್ಮನ್ನು ಕಟ್ಟಿದ ನಿರ್ದೇಶಕರ ಬಗ್ಗೆ ಒಂದಿಷ್ಟು. ಓಹ್ ಸೋ ಸ್ವೀಟ್, ಥ್ಯಾಂಕ್ಸ್. ನನಗೆ ಒಂಥರ ನಿಜವಾಗ್ಲೂ ನನಗೆ ಅಂದರೆ ಪಾಠ ಕಲಿಸಿದ ಗುರುಗಳ ಅಷ್ಟೇ ನನಗೆ ಬಹಳ ಮುಖ್ಯವಾಗಿ ನನ್ನ ಚಿತ್ರರಂಗದಲ್ಲಿ ಈ ಕಲಿಸಿದ ಪಾಠವನ್ನು ಕಲಿಸಿದಂದರೆ ಅದು ನಿರ್ದೇಶಕರು. ಅದು ನನಗೆ ಮೊಟ್ಟಮೊದಲನೇದಾಗಿ ನನಗೆ ಜ್ಞಾಪಿಸ್ಕೋಬೇಕು ಅಂದರೆ ಡೆಫಿನೆಟ್ಟಾಗಿ ವೇಮಗಲ್ ಜಗನ್ನಾಥನ್ ಅವರ ಪ್ರಯತ್ನ ಇಲ್ಲದಿದ್ದರೆ, ಅವರ ಹಠ ಇಲ್ಲದಿದ್ದರೆ 4 ಸರಿ ಮನೆಗೆ 4-5 ಸತಿ, ನಾನು ಬರೀ 4 ಸುಮ್ಮನೆ ಹೇಳಿದ್ದೀನಿ, ಒಂದು ಕನಿಷ್ಠನ 4-5 ಸತಿ ಮನೆಗೆ ಬಂದು ನಮ್ಮ ತಾತನವ್ರ ಜೊತೆ ಮಾತಾಡ್ಕೊಳ್ಳೋದೇನು, ಮತ್ತು ಆ ಸಮಯವನ್ನು ಒಂದು ಕೂತ್ಕೊಂಡು ಮಾತಾಡಿ ಕನ್ವಿನ್ಸ್ ಮಾಡಿ ನಮ್ಮ ಮನೇಲಿ ಅದನ್ನು ನನ್ನ ಕರ್ಕೊಂಡೋಗಿ ಸಿನಿಮಾಕ್ಕೆ ಪರಿಚಯ ಮಾಡಿಸಿದ ಮಹಾನ್ ವ್ಯಕ್ತಿಗೆ ಇವತ್ತು ನನಗೆ ಯಾವಾಗ ಸಿಕ್ಕಿದ್ರೂ ನನಗೆ ಅತ್ಯಂತ ಗೌರವ ಅವ್ರ ಮೇಲೆ. ಅವ್ರಿಗೆ ಮೊದಲನೇದಾಗಿ ನಾನು ತುಂಬ 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 ಋಣ, ಏನಂತ ಹೇಳ್ಬೋದು, ನನಗೆ ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳೋದು ನನಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ಅವ್ರ ಜೊತೆ ತುಂಬ ಪಿಕ್ಚರ್ಸು ಕೆಲಸ ಮಾಡಿದೆ ನಾನು ಅಷ್ಟೇ. ಈ ಗೌರವದಿಂದ ಅವ್ರು ಮೊನ್ನೆಯೂ ಒಂದು ಹೊಸ ಪಿಕ್ಚರ್ ಹೊಸಬರನ್ನ ಇಟ್ಕೊಂಡು ಶುರು ಮಾಡಿದ್ರು. ನೀನು ಬರಲೇಬೇಕಮ್ಮ ಕ್ಲಾಪ್ ಮಾಡೋಕ್ಕೆ. ನಾನು ಕ್ಲಾಪ್ ಅಲ್ಲ ಬೇಡ ಸರ್, ಸುಮ್ಮನೆ ಬರ್ತೀನಿ ನಿಮ್ಮ ಪಿಕ್ಚರ್. ಇಲ್ಲ ನೀನು ಬೆಳೆದಿದೆಯಾ, ನೀನು ಬಂದು ನನ್ನ ಪಿಕ್ಚರ್ ಕ್ಲಾಪ್ ಮಾಡಬೇಕು ಅಂತಂದರು. ಭಾಳ ಖುಷಿಯಿಂದನೇ ಹೋಗಿ ಮೀಟ್ ಮಾಡ್ಕೊಂಡು ಬಂದೆ. ಅವತ್ತು ಸುಮ್ಮನೆ ತಮಾಷೆ, ಹೆಂಗೆ ಸರ್ ನೀವು ಅಂತ. ಅಯ್ಯೋ ನೀನು ಯಾವಾಗ ನೋಡೋ ಅದನ್ನೇ ಕೇಳ್ತೀಯ, ನನಗೆ ಗೊತ್ತಿಲ್ಲ, ಭವಿಷ್ಯ ನಿನ್ನಲ್ಲಿ ಬರೆದಿತ್ತದು ಆರ್ಟಿಸ್ಟ್ ಆಗಬೇಕು ಅಂತ, ಅದಕ್ಕೆ ನಾನು ಸತಿ ಬರೋಕ್ಕಾಯಿತು ಅಂತಂದರು. ಅವರನ್ನು ಫಸ್ಟ್ ನನಗೆ ಜ್ಞಾಪಿಸ್ಕೊಳ್ತೀನಿ. ಅದಾದಮೇಲೆ ನಾನು ತುಂಬ ಜನ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡುವಂಥ ಅವಕಾಶ ಭಗವಂತ ನನಗೆ ಕಲ್ಪಿಸ್ಕೊಟ್ಟ. ಅದು ಭಾರ್ಗವರಿಂದ ಹಿಡಿದು, ಅಂದರೆ ಭಾರ್ಗವ ಅವರು, ಬಾಲಚಂದ್ರರವರು, ರಾಜೇಂದ್ರ ಸಿಂಗ್ ಬಾಬುರವರು, ರಾಜೇಂದ್ರ ಬಾಬುರವರು, ಫಣಿ ರಾಮಚಂದ್ರರವರು, ಬಾಲಾಜಿ ಸಿಂಗ್ರವರು, ಸಾಯಿ ಪ್ರಕಾಶ್ರವರು, ತುಂಬ ಜನ ಆ ಥರ ನಿರ್ದೇಶಕರು, ವಿ ಸೋಮಶೇಖರ್ರವರು, ವಿಜಯ್ ರೆಡ್ಡಿರವರು, ಯಾರನ್ನ ನಾನು ಯಾರಾದ್ರು ಬರ್ತೋಗ್ತೀನಿ ಅಂತ ಭಯ ಆಗುತ್ತೆ ನನಗೆ. ಪ್ರಭಾಕರ್ ಉಮೇಶ್ರವರು, ಎಲ್ಲರೂ ಕೂಡ. ಅಂದರೆ ನಾನು ಯಾರನ್ನಾದರೂ ಬರ್ತಿದ್ರೆ ದಯಮಾಡಿ ಕ್ಷಮಿಸಿ. ಅದು ರಿಷಬ್ ಶೆಟ್ಟಿ ಆಗಲಿ, ರಕ್ಷಿತ್ ಶೆಟ್ಟಿ ಆಗಲಿ, ತುಂಬ ಜನ ಡೈರೆಕ್ಟರ್ ಜೊತೆ ಕೆಲಸ ಮಾಡೋ ಅನುಭವ ಅಂತೂ ನನಗೆ ಸಿಕ್ತು. ಆಮೇಲೆ ರಿಪೀಟೆಡಾಗಿ ಕೆಲಸ ಮಾಡೋ ಅವಕಾಶಗಳು ಕೂಡ ಅವ್ರು ಕೊಟ್ಟರು ನನಗೆ.
ನೀವು ಹೇಳಿದಾಗೆ ಕಲಾತ್ಮಕ ಚಿತ್ರಗಳನ್ನು ನಾನು ಅಂದರೆ ನಾನು ನಮ್ಮ ತಾತನ ಮನೆಯಲ್ಲಿದ್ದಾಗ ನನ್ನ ಪಕ್ಕದ ಮನೆಯಲ್ಲೇ ಬರಗೂರು ರಾಮಚಂದ್ರಪ್ಪ ಅವರು ಇದ್ದಿದ್ದು. ಅವರು ಒಂದಷ್ಟು 2-3 ಸಿನಿಮಾಗಳನ್ನು ಮಾಡಿದರು ಆಗಲೇ. ಅವರು ಬರೀ ಪ್ರೊಫೆಸರ್ ಅಂತ ಅಲ್ಲದೆ ಅವರು ಸಿನಿಮಾ ನಿರ್ದೇಶಕರು ಅಂತಲೂ ಕೂಡ ನಮಗೆಲ್ರಿಗೂ ಪರಿಚಯ ಇತ್ತು. ನಾನು ಅವಾಗ ಒಂದಷ್ಟು 2-3 ಸಿನಿಮಾಗಳನ್ನೆಲ್ಲ ಮಾಡ್ಕೊಂಡಿದ್ದೆ ನಾನು. ಸೊ ಅವ್ರ ಮನೆಯಲ್ಲಿ ಒಂದು ದಿವಸ ಯಾವುದೊಂದು ಸಿನಿಮಾದು ಅವರ ಹೆಂಡತಿಯ ತಂಗಿಯೇ ಹೀರೋಯಿನ್ ಆಗಿ ಪಿಕ್ಚರ್ ಒಂದು ಮಾಡಿದರು. ಆ ಪಿಕ್ಚರ್ ನನ್ನ ಹೆಸರು ನೆನಪಿಲ್ಲ, ಸಾರಿ. ಅವ್ರ ಮನೇಲಿ ಟೈಟಲ್ ಕಾರ್ಡ್ಗಳನ್ನು ಶೂಟಿಂಗ್, ನಮ್ಮ ಮನೇಲಿ ನಮ್ಮ ಕಸಿನ್ಸ್ ಶೂಟಿಂಗ್ ಮಾಡ್ತಾರೆ ಮೇಷ್ಟ್ರ ಮನೇಲಿ ಶೂಟಿಂಗ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವ್ರ ಮನೆಗೆ ಕಿಟಕಿ ಎಲ್ಲ ತೆಗಿ ನಾವೆಲ್ಲ ಕಾಂಪೌಂಡ್ ಹತ್ತಿ ಹಿಂಗೆಲ್ಲ ನೋಡಿ ಏನು ಶೂಟಿಂಗ್ ನಡೀತಿದೆ ನೋಡಿದ್ರೆ ಅವರು ಟೈಟಲ್ ಕಾರ್ಡ್ಗಳನ್ನು ಶೂಟಿಂಗ್ ಮಾಡ್ತಾಯಿದ್ರು. ಸೊ ಫಸ್ಟು ನನಗೆ ಕಲಾತ್ಮಕ ಚಿತ್ರ ಅಂತ ನನಗೇನಾದರೂ ಪರಿಚಯ ಮಾಡಿಕೊಟ್ಟಿದ್ರೆ ಅದು ಬರಗೂರು ರಾಮಚಂದ್ರಪ್ಪ ಅವರು. ಬರಗೂರು ರಾಮಚಂದ್ರಪ್ಪ ಅವರು ಕೋಟೆ ಸಿನಿಮಾ ಅಂತ. ಯೂಶ್ವಲಿ ನಮಗೇನು ಅಂದರೆ ಸಿನಿಮಾ ಅಂತ ಅಂದಾಗ ಮೇಕಪ್ಪು, ಒಂದು ಸುಂದರವಾಗಿ ಕಾಣೋಕ್ಕೆ ಒಂದು ಮೇಕಪ್ಪು, ಕಣ್ಕಪ್ಪು ಇಲ್ಲೊಂದ್ರೆ ಒಂದು ಇರೋದ್ರಲ್ಲಿ ಅದನ್ನು ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡಿ ತೋರಿಸೋದೆ. ಸೊ ಇಲ್ಲೇನಾಗ್ತಿತ್ತು, ಫಸ್ಟ್ ಡೇ ನಮಗೆ ಮೊದಲೇ ಆ ಥರದೊಂದು ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ ಫೋಟೋಶೂಟು ಅದೆಲ್ಲ ಮಾಡಿದ್ರು. ಅದಾದಮೇಲೆ ಶೂಟಿಂಗ್ ಹೋಗ್ತೀವಿ. ಶೂಟಿಂಗ್ ಹೋದರೆ ಫಸ್ಟ್ ಡೇನೇ ತಲೆ ಮೇಲೆಲ್ಲ ಮಣ್ಣು ಹಾಕಿದ್ರು. ಈ ಕನ್ನಡ ಚಿತ್ರರಂಗದವ್ರು ಮಾಡ್ತಾರೆ ಯಾಕೆ ಮಣ್ಣು ಹಾಕೋಬೇಕು, ಇನ್ನು ತೊಳ್ಕೊಳ್ಳೋದಂಗೆ. ಸಾಯಂಕಾಲ ನೀನು ಬೇಕಾದ್ರೆ ತೊಳ್ಕೊಂಬ, ಮಣ್ಣು ಹಾಕೋ ತಲೆ ಮಣ್ಣು. ಕೂದಲೆಲ್ಲ ಕೆರೆದು ಹಿಂಗೆ ಎಲ್ಲ ಸಿಕ್ಕಿ ಮಾಡಿದ್ರು. ಆಮೇಲೆ ಒಂಥರ ಫೇಸ್ನೆಲ್ಲ ಇನ್ನು ಇರೋದಕ್ಕೆ ಬಣ್ಣದಕ್ಕಿಂತ ಇನ್ನು ಬ್ಲ್ಯಾಕ್ ಮಾಡಿದ್ರು. ಇದೆಲ್ಲ ಏನು ಅಂತ ನಾನಂದರೆ ಇವು ಚೆಂದ ಕಾಣಬೇಕಲ್ವಾ ಅಂತ ಹೇಳಿದ್ರು. ಅದು ಕೋಟೆ ಸಿನಿಮಾ, ಇಡೀ ಸಿನಿಮಾ ಹಾಡುಗಳ ಮೂಲಕ ಒಂದು ಕಥೆ ಹೇಳುವಂಥ ಪ್ರಯತ್ನ. ಅಂದರೆ ಮಾತೇ ಇಲ್ಲ, ನೋ ಡೈಲಾಗ್ಸ್ ಎಟ್ ಆಲ್. ಬಟ್ ತುಂಬ ಒಳ್ಳೆಯ ಪಾತ್ರ, ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ನನಗೆ ಒಂದು ರೀತಿಯಾಗಿ ಈ ಥರದ ಸಿನಿಮಾಗಳನ್ನ ಮಾಡ್ತಾ ಬಂದವಳಿಗೆ ಇದೊಂಥರ ಡಿಫ್ರೆಂಟ್ ಸ್ಕೂಲ್, ಡಿಫ್ರೆಂಟ್ ಕ್ಲಾಸ್. ಆಮೇಲೆ ಒಂದು ರೀತಿಯಾಗಿ ಎಲ್ಲರೂ ವ್ಯಕ್ತಿಯ ಕ್ರಮವೂ ಬೇರೆ, ರಿದಮ್ ಬೇರೆ. ಆಮೇಲೆ ಎಲ್ಲರೂ ಒಂಥರ ಸುತ್ತಲೂ ಆರಾಮಾಗಿ ಅಲ್ಲೇ ಕೂತ್ಕೊಂಡು ಎಲ್ಲ ಶೂಟಿಂಗ್ ಮಾಡೋದು. ಒಂಥರ ನಮ್ದಾ ಬಂದೆ ಅದು ಎದ್ದು ನಿಂತ್ಕೊಂಡು, ಯಾರೂ ಚೇರ್ಗಳು ಹಾಕಿದ್ರು ಚೇರ್ಗಳು ಕೂತ್ಕೊಳ್ತಿರ್ಲಿಲ್ಲ, ಎಲ್ಲರೂ ನೆಲ ಮೇಲೆ ಕೂತ್ಕೊಳ್ಳೋರು. ಅದರಲ್ಲಿ ಸುಂದರರಾಜ್ ಅವರು, ಮಾನಪ್ಪ ಅವರು ಎಲ್ಲರೂ ತುಂಬ ಜನ ಕಲಾವಿದರಿದ್ದರು ಅದರಲ್ಲಿ. ಸೊ ಅವರೆಲ್ಲರೂ ಕೂಡ ಒಂಥರ ವೆರಿ ಸಿಂಪಲ್ ವೇ. ನಾವು ರೆಗ್ಯುಲರ್ ಸಿನಿಮಾಗಳಲ್ಲಿ ಹೆಂಗೆ ಕೂತೀವಿ ಆ ಥರ ಎಲ್ಲ ಏನೂ ಇರಲಿಲ್ಲ. ಏನೋ ಒಂಥರ ಚೆನ್ನಾಗಿತ್ತು. ನನಗೆ ಒಂದು ರೀತಿಯಾಗಿ ಅದೊಂದು ಸ್ವಲ್ಪ ಹುಚ್ಚಿದೀತು. ಅರೆ ಈ ಥರ ಸಿನಿಮಾ ಮೇಕಿಂಗ್ ಡಿಫ್ರೆಂಟು, ನಡ್ಕೊಳ್ಳೋದು ರೀತಿ ಡಿಫ್ರೆಂಟು. ಮತ್ತು ನಮಗೆ ಇನ್ನೂ ಪಾಠಗಳನ್ನ ಹೆಚ್ಚಾಗಿ ಹೇಳ್ಕೊಡ್ತಾರೆ. ಮತ್ತು ಇನ್ನೂ ಶೂಟಿಂಗ್ ಹೋಗೋಕ್ಕೆ ಮುಂಚೆನೇ ಏನು ಅಂತ ಅಭಿನಯ, ಅದರಲ್ಲಿ ಒಂದು ಮಾತುಗಳಿಲ್ಲದೆ ಇರೋದ್ರಿಂದ ಬರೀ ಅಭಿನಯ ಮೂಲಕವೇ ಕಥೆಯನ್ನು ತೆಗೆದುಕೊಂಡು ಹೋಗುವಂಥ ರೀತಿ, ಇದೆಲ್ಲ ನನಗೆ ತುಂಬ ಸಖತ್ತಾಗಿ ಇಷ್ಟ ಆಯಿತು. ಗೀತಚಿತ್ರ ಅದು. ಗೀತಚಿತ್ರ, ಹೌದು, ಗೀತಚಿತ್ರ ಅದು. ಕೈ ಹಿಡಿದು ಕರೆದೊಯ್ದು ರಾಮತ ಹೇಳಿದನು, ಊರ ಒಗಟನು ಕೇಳು ನನ್ನ ಪುಟ್ಟಿ ಎಂದನು. ಸೊ ಹಾಗಾಗಿ ನಾನು ಅಲ್ಲಿಂದ ಈ ಥರದ ಸಿನಿಮಾಗಳು ನನಗೆ ಬಂದರೆ ಚೆನ್ನಾಗಿರುತ್ತೆ ಅಂತ. ಅವಾಗ 1-2-3 ಫೋಟೋಗಳು ನಂದು ಪೇಪರಲ್ಲೆಲ್ಲ ಬರುವಾಗ ಎಲ್ಲರೂ ನೀನು ಚೆನ್ನಾಗಿ ಕಾಣಿಸ್ತೀಯ ಅಂದರು. ಅರೇ ಎಲ್ಲರೂ ತಲೆ ಮೇಲೆ ಹಾಕಿದ್ದು, ನೀನು ಥರ ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂದರೆ ಆ ಡಿಫ್ರೆಂಟ್ ಲುಕ್ ತುಂಬ ಜನಕ್ಕೆ ಇಷ್ಟ ಆಯಿತು. ಬಹುಶಃ ಅದನ್ನು ನಿರೀಕ್ಷೆ ಮಾಡ್ತಿದ್ರು ಕಾಣುತ್ತೆ ಕೆಲವರು. ಇರ್ಬೋದು, ಅಂದರೆ ಒಂದೇ ಥರ ಪಾತ್ರಗಳು, ಕಮರ್ಷಿಯಲ್ಲು, ಅದು ಅದೇ ಮೇಕಪ್, ಅದೇ ಸುಂದರವಾಗಿರೋದು, ಅದೇ ಚೀಕ್ ರೋಸು, ಅದೇ ಲಿಪ್ಸ್ಟಿಕ್ಕು, ಏನೂ ಇಲ್ಲದೆ ಬೇರೆ ರೀತಿಯಾಗಿ ಕಂಡಾಗ ಎಲ್ಲರೂ ನಿನ್ನ ಇವ್ರ ಲುಕ್ ಡಿಫ್ರೆಂಟ್, ಒಂಥರ ತುಂಬ ಚೆನ್ನಾಗಿದೆ ಗೆಟಪ್ ಚೆನ್ನಾಗಿದೆ ಆ ಥರ ಎಲ್ಲನೂ ಹೇಳೋಕ್ಕೆ ಶುರು ಮಾಡಿದ್ರು. ಅಲ್ಲಿಗೆ ಒಂಥರ ನನಗೆ ಖುಷಿ ಅನ್ನಿಸ್ತು. ಏನೋ ಎಲ್ಲ ಒಂಥರ ಡಿಫ್ರೆಂಟಾಗಿ ಇದು ಮಾಡ್ತಿದ್ದಾರೆ ಅಂತ ಹೇಳಿ. ಅದಾದಮೇಲೆ ಅವ್ರದ್ದೇ ಇನ್ನೊಂದು ಸಿನಿಮಾನೂ ಮಾಡ್ತೀನಿ, ಹಗಲು ವೇಷ ಅಂತ ಯಾವುದೋ ಒಂದು ಮಾಡ್ತೀನಿ. ಅದಾದಮೇಲೆ ಕರಡಿಪುರ ಅಂತ ಒಂದು 3-4 ಸಿನಿಮಾಗಳನ್ನು ಕಂಟಿನ್ಯೂಸ್ ಆಗಿ ಅದು ನಮ್ಮ ಮನೆ ಹತ್ರ ಇರೋರೆಲ್ಲ ಮೊದಲು ಮೇಷ್ಟ್ರೆ ಅಂದು ಕೂಡ ನನಗೆ ತುಂಬ ಜನ ಹೇಳಿದ್ದಾರೆ, ನೀವು ಅವರ ಶಿಷ್ಯನ ನೀವು ಅವ್ರ ಪಾಠ. ಇಲ್ಲ, ಅಲ್ಲೆಲ್ಲರೂ ನಮ್ಮನೆ ಪಕ್ಕದ ಮನೇಲಿ ಒಂದು 7-8 ಮನೆಗಳು ಸೇರಿ ಒಂದು ಮನೆ ಇತ್ತದು. ಸೊ ಹಾಗಾಗಿ ಅದನ್ನು ಅಲ್ಲಿ ಯಾರ ಮನೆ ಅಂದರೆ ಮೇಷ್ಟ್ರ ಮನೆ ಅಂದರೆ ಅವರು ಪ್ರೊಫೆಸರ್ ಆಗಿದ್ರಲ್ಲ. ಸೊ ನಾವು ಎಲ್ಲ ಮೇಷ್ಟ್ರು ಅಂದೊಂದು ನನಗೆ ಇವತ್ತು ಏನು ಮಾಸ್ಟ್ರೇ ಅಂತಲೇ ನಾನು ಅವ್ರಿಗೆ ಮಾತಾಡೋದು.
ಸೊ ಅಲ್ಲಿ ಅವರು ಅಲ್ಲಿಂದ ನನಗೆ ಕಲಾತ್ಮಕ ಚಿತ್ರಗಳನ್ನು ಒಂದು ರೀತಿಯಾದ ಒಂದು ತಾರಾ ಅನ್ನುವಂಥ ಒಬ್ಬ ಅಭಿವ್ಯಕ್ತಿಯ ಒಂದು ಶಿಲ್ಪವನ್ನ ಬೇರೆ ರೀತಿ ಹೌದು ಇಂಟ್ರೊಡ್ಯೂಸ್ ಮಾಡ್ದಂಗೆ. ಹೌದು, ಅದಾದ್ಮೇಲೆ ರೀಇಂಟ್ರೊಡ್ಯೂಸ್ ಇಲ್ಲಿ ನನಗೆ ಬೇರೆ ಬೇರೆ ಮುಖ್ಯ ಪಾತ್ರಗಳನ್ನು ಮಾಡ್ತಿರುವಾಗ ಎಮ್ ಡಿ ಕೌಶಿಕ್ರವರು ಒಂದು ಪಿಕ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ರಾಮಕೃಷ್ಣರವ್ರ ಹೀರೋ ಮುಖವಾಡ ಅಂತ ಒಂದು ಸಿನಿಮಾ. ಅವ್ರು ಬರ್ತಾರೆ. ಅವ್ರು ಬಂದಮೇಲೆ ಅದರಲ್ಲಿ ಹೀರೋಯಿನ್, ಇಟ್ಸ್ ಜಸ್ಟ್ ಹೀರೋಯಿನ್ ಅಂತ. ನನಗೆ ಅಲ್ಲಿವರೆಗೂ ನನಗೆ ಹೀರೋಯಿನ್ ಅಂತ ಯಾವುದೋ ಒಂದು ಗಟ್ಟಿಯಾದ ಪಾತ್ರ ಬಂದಿರಲ್ಲ. ಇಲ್ಲಿ ಒಂದು ಹೀರೋಯಿನ್ ಈಕ್ವಲೆಂಟ್ ಪಾತ್ರ ಮಾಡಿರ್ತೀನಿ ಹೊರತು ಹೀರೋಯಿನ್ ಅಂತ ಬಂದಿರಲ್ಲ. ಸೊ ಎಮ್ ಡಿ ಕೌಶಿಕ್ ಅವ್ರು ಬಂದು ಕತೆ ಹೇಳ್ತಾರೆ, ನೀವು ಮಾಡಬೇಕು ಅಂತೆಲ್ಲ ಮಾತಾಡ್ತಾರೆ. ನನಗೆ ಎಗೇನ್ ಆ ಪಾತ್ರ ನಂಗೆ ಸಖತ್ ಖುಷಿ ಆಗುತ್ತೆ. ಆ ಪಿಕ್ಚರ್ ಮಾಡಲಿಕ್ಕೋಸ್ಕರ ಅಫ್ಕೋರ್ಸ್ ನನಗೆ ಬೇರೆ ಪಿಕ್ಚರ್ಗಳು ಒಂದು 2-3 ಇರುತ್ತವೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳು. ಇಲ್ಲ, ನಾನು ಇದನ್ನು ಮಾಡಲೇಬೇಕು ಅಂತೇಳಿ ಆ 3 ಪಿಕ್ಚರ್ನ ಪಕ್ಕದಲ್ಲಿ ಇಟ್ಟು ಈ ಪಿಕ್ಚರ್ನ ಒಪ್ಕೊಂಡು ಎಮ್ ಡಿ ಕೌಶಿಕ್ರವರ ಪಿಕ್ಚರಲ್ಲಿ ನಾನು ಪಾತ್ರ ಮಾಡೋಕ್ಕೆ ಶುರು ಮಾಡ್ತೀನಿ. ಅಂದರೆ ಅಲ್ಲೊಂಥರ ಹೀರೋಯಿನ್ ಅಂತ ಒಂದು ಪ್ರಮೋಷನ್ ಕಮರ್ಷಿಯಲ್ ಸಿನಿಮಾ ಡೆಸಿಗ್ನೇಷನ್ ಸಿಕ್ಕಿದಂಗೆ ಆಗುತ್ತೆ. ಅದಾದಮೇಲೆ ದೇವಾ ಫಿಲಮ್ ಶೂಟಿಂಗ್ ನಡೀತಾ ಇರುತ್ತೆ. ಎಗೇನ್ ವಿಜಯ್ ರೆಡ್ಡಿರವರು ಡೈರೆಕ್ಟ್ರು. ಅದರಲ್ಲಿ ದೇವರಾಜ್ ಒಟ್ಟಿಗೆ ನನ್ನ ಪಾತ್ರ, ಅಂದರೆ ದೇವರಾಜ್ ನನ್ನ ಹೀರೋ. ಅದರಲ್ಲಿ ಮೇಯ್ನ್ ಹೀರೋ ವಿಷ್ಣು ಸರ್ ಮತ್ತು ಅವ್ರಿಗೆ ಮರ್ತೋಯ್ತು ಹೀರೋಯಿನ್ ರೂಪಿಣಿ ಅಂತ. ರೂಪಿಣಿ ಅವರೆಲ್ಲ ಪಾತ್ರ ಮಾಡ್ತಿರ್ತಾರೆ. ಸೊ ವಿಷ್ಣು ಸರ್ ತಮ್ಮನ ಪಾತ್ರ ದೇವರಾಜು, ವಿಜಯ್ ಕಾಶಿ. ದೇವರಾಜ್ಗೆ ನಾನು ಹೆಂಡತಿ ಪಾತ್ರ ಮಾಡ್ತಿರ್ತೀನಿ. ಅದು ಹೆಂಗೆ ಅಂದರೆ ಅದರಲ್ಲಿ 2 ಗೆಟಪ್ಪು, ಯಂಗ್ ಗೆಟಪ್ಪು ಇದೆ, ಓಲ್ಡ್ ಗೆಟಪ್ಪು ಇದೆ, ಆ ಥರದ ಒಂದು ಪಾತ್ರ. ಸರಿ, ಅಲ್ಲಿ ಅದು ಪಾತ್ರ ಮಾಡಬೇಕಾದ್ರೆ ಅಲ್ಲಿಗೆ ಪಣಿ ರಾಮಚಂದ್ರ ಅವ್ರದ್ದು ಫಸ್ಟ್ ಸಿನಿಮಾ ಡಾಕ್ಟರ್ ಕೃಷ್ಣ ಡಿಸ್ಕಷನ್ಗೆ ಬರ್ತಾ ಇರ್ತಾರೆ ಸೆಟ್ಟಿಗೆ. ವಿಷ್ಣು ಸರ್ ಜೊತೆ ಮಾತನಾಡಿಗೆ ಬರ್ತಾ ಇರ್ತಾರೆ. ನಾನು ಆಗಾಗಲೇ ಭಾರ್ಗವರವರ ಅಸೋಸಿಯೇಟ್ ಆಗಿದ್ದ ಪಣಿ ರಾಮಚಂದ್ರ ಪರಿಚಯ ಇರುತ್ತೆ. ಸೊ ಅದಾದಮೇಲೆ ಅಲ್ಲಿ ಬೇರೆ ಬೇರೆ ತಮಿಳು ಭಾಷೆಯಿಂದ ತೆಲುಗು ಭಾಷೆಯಿಂದೆಲ್ಲ ಫೋಟೋಗಳು ತಂದು ವಿಷ್ಣು ಸರ್ಗೆ ತೋರಿಸ್ತಾ ಇರ್ತಾರೆ, ಇವ್ರು ಹೀರೋಯಿನ್. ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಒಂದು ದಿವಸ ಅವ್ರ ಅಸಿಸ್ಟೆಂಟ್ ಬಂದು ಕರೀತಾನೆ, ವಿಷ್ಣು ಸರ್ ನಿಮ್ಮನ್ನು ಕರೀತಿದ್ದಾರೆ ಅಂತಾರೆ. ನಾನೇ ಕರೀತಾ ಇದ್ದಾರೆ ಅಂದ್ಕೊಂಡು ಬರ್ತೀನಿ. ಯಾಕಂದರೆ ಇವ್ರು ಕತೆ ಕೇಳುವಾಗ ಸಪ್ರೇಟಾಗಿ ಕೂತು ಕೇಳ್ತಿರ್ತಾರೆ. ಬಂದರೆ ಇವಳಿದ್ದಾಳಲ್ಲಪ್ಪ, ಮಾಡಿ ಇವಳನ್ನ ಹೀರೋಯಿನ್, ಇವಳಿಗಿಂತ ಹೀರೋಯಿನ್ ಬೇಕಾ, ಯಾಕೆ ನೀನು ಕರ್ಕೊಂಬರ್ತೀಯ ಅಲ್ಲಿಂದ ಇಲ್ಲಿಂದ ಅಂತಾರೆ. ನಾನು ನಿಂತೇಳಿ ನನಗಿದ್ದೇನೆ ಏನು ಹೇಳ್ತಾವ್ರು ಇವರು. ಆಮೇಲೆ ನೋಡ್ತೀನಿ ಪಣಿ ರಾಮಚಂದ್ರ ಏನು ಹೇಳ್ತಿದ್ದಾರೆ. ನನಗೆ ಅವರು ತಕ್ಷಣ ಮಾಡ್ಬೋದು ಸರ್ ಮಾಡ್ಬೋದು ಅಂತಾರೆ. ಅದಾದಮೇಲೆ ಪಣಿ ಸರ್ ನನಗೊಂದು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಏನು ರೀ ನಿಮ್ಮನ್ನೇ ಹೀರೋಯಿನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತಾರೆ. ನಾನು ಥ್ಯಾಂಕ್ ಯು ಪಣಿ ಸರ್ ಅಂತೀನಿ. ತುಂಬ ಚೆನ್ನಾಗಿದೆ ರೀ ಈ ರೋಲು. ಆದರೆ ಒಂದೇ ಒಂದು, ಈ ಪಿಕ್ಚರಲ್ಲಿ ನೀವು ಸ್ವಿಮ್ಮಿಂಗ್ ಕಲಿಬೇಕು ಅಂತಾರೆ. ನಂಗೆ ಒಂದು ಗಣಪತಿ ಸರ್, ನಾನು ಯಾವುದನ್ನು ನಿಮ್ಗೆ ಗೊತ್ತು ನಾನು ಹೆಂಗೆ ಆಕ್ಸಿಡೆಂಟಲ್ ಆಗಿ ಬಂದಿದ್ದವಳು ಅಂತ. ಯಾವುದನ್ನು ಗಿಲ್ತು ಈ ಸಿನಿಮಾಗೆ ಬಂದವಳಲ್ಲ, ಈ ರಂಗಕ್ಕೆ. ರೀ ನೀವು ಕಲಿಬೇಕು. ನಾನು ಪಿಕ್ಚರ್ಗೋಸ್ಕರ ಒಂದು ಸ್ವಿಮ್ಮಿಂಗು ಕಲ್ತಂಗೆ ಆಗುತ್ತೆ ಅಂದ್ಬಿಟ್ಟು 1-2-3 ಕಡೆ ಸ್ವಿಮ್ಮಿಂಗ್ ಕ್ಲಾಸ್ಗಳಿಗೂ ಹೋಗ್ತೀನಿ ಸೀರಿಯಸ್ ಆಗಿ. ಆಮೇಲೆ ಬಸವನಗುಡಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇವತ್ತು ಇದೆ, ಅದು ಅಲ್ಲಿಗೂ ಹೋಗಿ ಕಲಿಯೋಕ್ಕೆ ಹೋಗ್ತೀನಿ. ಅಲ್ಲಿ ಪಾಪ ಟೀಚರ್ಗಳೆಲ್ಲ ಪರಿಚಯ ಆಗ್ತಾರೆ ತುಂಬ ಕಡೆ. ಆಮೇಲೆ ಜಯನಗರ ಕಾಸ್ಮೋಪಾಲಿಟಿಯನ್ ಕ್ಲಬ್, ಅಲ್ಲಿ ಹಿರಣ್ಣಯ್ಯ ಅವರ ಮಗಳು ಟ್ರೈನರು, ಅಲ್ಲಿ ಅವ್ರ ಕೈ ಇದರಿಂದ ಕಲಿತೀನಿ. ಒಂದಷ್ಟು ಮಟ್ಟಿಗೆ, ಅಂದರೆ ತೇಲುವ ಮಟ್ಟಿಗೆ ಅಷ್ಟು ಕಲಿತೀನಿ. ಆದರೆ ಮುಳುಗದೇ ಇರೋ ಥರ, ಕರೆಕ್ಟ್, ಎಕ್ಸ್ಪರ್ಟ್ ಅಲ್ಲ, ಬಿದ್ದರೆ ಮುಳುಗದೇ ಇರೋ ಥರ ತೇಲುವ ಮಟ್ಟಕ್ಕಷ್ಟಂತೂ ಕಲಿತೀನಿ. ಜೀವ ಬಚಾವ್ ಮಾಡ್ಕೊಳ್ಳಿ. ಅದು ಪೂಲಲ್ಲಿ ಆಯ್ತಾ. ನನಗೆ ಗೊತ್ತಿಲ್ಲ ಇವ್ರು ಯಾಕೆ ಕೇಳಿದ್ರು ಅಂತ. ಸರಿ, ಶೂಟಿಂಗ್ ಶುರುವಾಗುತ್ತೆ. ಕಲ್ತ್ರೇನ್ರಿ ನೀವು ಅಂತಾರೆ ಇವರು. ನಾನು ಸುಳ್ಳು ಹೇಳ್ತೀನಿ ಈಸಿಯಾಗಿ. ಪಣಿ ರಾಮಚಂದ್ರ ಅವ್ರ ಹತ್ರ ಕಲ್ತೆ ಸರ್, ಕಲ್ತೆ ಅಂತ. ಆಮೇಲೆ ಗೊತ್ತಾಗುತ್ತೆ ಒಂದು ದಿವಸ ಸಾಂಗ್ ಟೈಟಲ್ ಸಾಂಗು ಡಾಕ್ಟರ್ ಕೃಷ್ಣ ಸಾಂಗು, ಡಾಕ್ಟರ್ ಕೃಷ್ಣನ ಆ್ಯಕ್ಟರ್ ಕೃಷ್ಣನ ಅಂತ ನನ್ನ ಮಕ್ಕಳ ಜೊತೆ ಸಾಂಗಿದೆ. ವಿಷ್ಣು ಸರ್ನ ಅಣಗಿಸ್ಬಿಟ್ಟು ನಾವೆಲ್ಲರೂ ಅವ್ರ ಹಿಂದೆ ಹಾಡ್ಕೊಂಡು ಹೋಗುವಂಥ ಸಾಂಗು. ಅದರಲ್ಲಿ ಏನು ಅಂದರೆ, ಅಲ್ಲಿ ತೋಟದಲ್ಲಿ ಒಂದು ಬಾವಿ ಇರ್ತದೆ ನೋಡಿ, ದೊಡ್ಡ ಬಾವಿಯಲ್ಲಿ ಮೇಲಿಂದ ಬಿದ್ದು ಎಲ್ಲರೂ ಈಜಬೇಕು. ಸತ್ಯ ಹೇಳ್ತೀನಿ ಗಣಪತಿ ಸರ್, ಅದೊಂದು 100-120 ಅಡಿ ಇದೆ ಬಾವಿ. ಇಲ್ಲೇ ದೇವನಹಳ್ಳಿ ಹತ್ರ ಯಾವುದೋ ಒಂದು ಪಣಿ ಸರ್ ಅವ್ರ ಪರಿಚಯ ಅವ್ರದ್ದು ಯಾವುದೋ ತೋಟ. ಅಲ್ಲಿ ಹೋಗಿ ನೋಡ್ತೀನಿ, ನನಗೆ ಎಲ್ಲಿ ಬರುತ್ತೆ ಎಗರ ಕಲ್ಲಿಗೆ. ನಾನು ಕಲ್ತಿರೋದು ಸ್ವಿಮ್ಮಿಂಗ್ ಪೂಲಲ್ಲಿ 5 ಅಡಿ, ಇದು 150 ಅಡಿ. ಈಗ ನಿಜ ಹೇಳ್ಬೇಕಾಗುತ್ತಲ್ಲ, ಆರಂತಾರಲ್ಲ ಆ ಮಕ್ಕಳು.
ಮತ್ತು ನನ್ನ ಜೊತೆ ಪಾತ್ರ ಮಾಡ್ತಿರೋ ಎಲ್ಲ ಮಕ್ಕಳಿಗೂ ಈಜು ಕಲ್ತಿರೋ ಮಕ್ಕಳನ್ನೇ ಅವ್ರು ಹಾಕ್ಕೊಂಡಿರ್ತಾರೆ ಪಾಪ. ನನಗೆ ಒಂದು ಕಡೆ ಭಯ, ಇನ್ನೊಂದು ಕಡೆ ಗಿಲ್ಟಿ, ನಾನು ಕಲ್ತಿಲ್ಲ ಇಷ್ಟು. ಅವ್ರು ಎಕ್ಸ್ಪರ್ಟ್ ಪಾಪ ಅವ್ರು ಹೇಳಿದರು ಕೂಡ ನಾನು ತೇಲೋಷ್ಟು ಮಾತ್ರ ಕಲ್ತಿದ್ದೀನಿ, ಕಲ್ತಿಲ್ಲ ಪೂರ್ತಿ. ಬೀಳು ಅಂತಾರೆ ಶಾರ್ಟಲ್ಲಿ, ಅಲ್ಲಿಗೆ ಆಗ್ತಾಯಿಲ್ಲ ನನಗೆ. ಅಷ್ಟೊಂದು ಇಲ್ಲ ಸರ್. ಅದು ಬೇರೆ ಮಧ್ಯದಲ್ಲಿ ಒಂದು ಪೈಪ್ ಹೋಗಿದೆ, ಮೋಟ್ರ್ ಪಂಪ್ ಬೇರೆ. ಅಲ್ಲೆಲ್ಲರೂ ತಾಗಿದ್ರೆ ಗೋವಿಂದ. ನಮಗೆ ಇಲ್ಲಿಂದ ಗೊತ್ತಾಗುತ್ತಾ ಕರೆಕ್ಟಾಗಿ ಬೀಳೋಕ್ಕೆ ಬರಲ್ಲ. ನಾನು ಅಲ್ಲಿ ಮೆತ್ತಿಗೆ ಹೇಳ್ತೀನಿ, ಪಣಿ ಸರ್ ನಾನು ಅವ್ರು ತುಂಬ ಕೋಪ ಬಂದ್ಬಿಡುತ್ತೆ. ಮೊದಲೇ ಸಿಟ್ಟು ಅಂಬರೀಷನಿಗೆ. ಏನು ರೀ ನಾನು ಹೇಳಿರಲಿಲ್ವಾ ಸ್ವಿಮ್ಮಿಂಗ್ ಕಲಿಬೇಕು ಅಂತ. ಹೋಗಿದ್ದೀನಿ, ಈಜ್ತೀನಿ, ಆದರೆ ನನಗೆ ಇಷ್ಟು ಅಲ್ಲದಲ್ಲಿ ಈ 150 ಅಡದಲ್ಲಿ ಅದು 12 ಅಡಿ ಅಂತೆ ಬಾವಿ ನೀರು, 12 feet ವಾಟರ್. ನೀವು ನಂಬಾದರೆ ಬಿಟ್ಟಾರೆ ಬಿಡಿ. ಅದ್ಯಾವರು ಪಾಪ ಜಂಪಿಂಗ್ ಎಲ್ಲ ಡೂಪು ಅದೆಲ್ಲ ಯೂಸ್ ಮಾಡ್ಕೊಂಡು ಹಾರಿಸಿದ್ರು. ಆದರೆ ಕೆಳಗಡೆ ನಾನು ಈಜಲೇಬೇಕಿತ್ತು. ಯಾಕಂದರೆ ಅದು ನನ್ನ ಅದನ್ನು ಡೂಪ್ ಮಾಡೋಕ್ಕಾಗಲ್ಲ ರೀ. ನೀವು ಈಜಲೇ ಮಾಡಬೇಕು, ನೀವು ಲಿರಿಕ್ಸ್ ಆಡಬೇಕು, ಹಾಡು ಹೇಳ್ಬೇಕು, ಹಾಡು ಬೇರೆ ಹೇಳ್ಬೇಕು ಖುಷಿಯಾಗಿ. ಹೆಂಗಿದೆ ನಮ್ಮ ಜೀವನ ನೋಡ್ಕೊಳ್ಳಿ. ಬರೋದೇ ಇಲ್ಲ ನೀರು, ಅದ್ರಲ್ಲಿ ಈಜು ಬರೋಲ್ಲ, 12 ಅಡಿ, ಜೊತೆಗೆ ಹಾಡು ಬೇರೆ. ಹೆಚ್ಚು ಕಮ್ಮಿ ಆದರೆ ಸಿನಿಮಾಕ್ಕೆ ಮುಂದೆ ಬೇರೆ ಲೈಕ್ ಮಾಡ್ಕೋಬೇಕು ಇವರು. ಅಯ್ಯೋ ಆ ಮಕ್ಕಳ ಹತ್ರ ಅಲ್ಲ ನಾನು ಇಟ್ಕೊಳ್ರು ಎಲ್ಲರ ಪಕ್ಕದಲ್ಲ ಅವರು. ಹಾಂ ನೀವೇನು ಪಂಚ ಮಾಡ್ಕೊಂಡು ಇಟ್ಕೊಂಡು ಪಾಪ ನಿಜ ಹೇಳ್ತೀನಿ, ಆ ಮಕ್ಕಳು ಈಗ ಎಲ್ಲಿ ಬೆಳೆದು ದೊಡ್ಡವರಾಗೋದಾರೋ ಗೊತ್ತಿಲ್ಲ. ಡಾಕ್ಟರ್ ಕೃಷ್ಣನ ಡ್ರಾಮಾ ಆಕ್ಟರ್ ಕೃಷ್ಣನ ಗೋಪಿ ಕೃಷ್ಣನ ಮಕ್ಕಳ್ ಟೋಪಿ ಕೃಷ್ಣನ. ಆ ಹುಡುಗರೆಲ್ಲ ನನ್ನನ್ನು ಇಟ್ಕೊಳ್ಳಿಲ್ಲ ಅಂದಿದ್ರೆ ನಾನು ಆ ಸಾಂಗ್ ಆಡೋದಿರಲಿ, ನನಗೆ ಸಾಧ್ಯವೇ ಇಲ್ಲ. ಆ ಥರ ಒಂದು ಮಾಡಿ ಕೊನೆಗೆ ಪಾಪ ಅವರ ಕೋಪಕ್ಕೂ ತುತ್ತಾಗಿ ಅವರು ಪಾಪ ನನ್ನ ಮೇಲೆಲ್ಲ ಬೇಜಾರು ಮಾಡ್ಕೊಂಡು ಆ ಥರ ಬೇಜಾರು ಮಾಡಿದ್ದೀನಿ. ಫಣಿ ಸರ್ ಈ ಪ್ರೋಗ್ರಾಮ್ ನೋಡ್ತಿದ್ರೆ ಐ ವೆರಿ ಸಾರಿ. ಇವತ್ತಿಗೂ ನನಗೊಂದು ಆ ಗಿಲ್ಟ್ ಇದೆ. ಅಯ್ಯೋ ಅವ್ರು ಹೇಳಿದ್ರಲ್ಲ ಅಂತ. ಇವತ್ತಿಗೂ ನಟಿಕರೆ ಸ್ವಿಮ್ಮಿಂಗ್ ಬರಲ್ಲ ನನಗೆ. ಅವತ್ತು ಕಲ್ತಿದೆ ಅಷ್ಟೇ ತೇಲೋದು, ಆಮೇಲೆ ತೇಲಕ್ಕೆ ಹೋಗಿಲ್ಲ. ನೀವು ಸ್ವಿಮ್ ಕಲ್ತ ಮೇಲೆ ಸಿನಿಮಾ ಮಾಡ್ಬೋದು ಅಂತಂದ್ರೆ ಇವತ್ತುವರೆಗೂ ಆಗ್ತೀರಿ. ಎಷ್ಟೋ ಪಿಕ್ಚರಲ್ಲಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿ ನಮ್ಮನ್ನು ದಡದ ಮೇಲೆ ಡ್ಯಾನ್ಸ್ ಮಾಡಿಸ್ತಾ ಇರ್ತಾರೆ. ಸ್ವಿಮ್ಮಿಂಗ್ ಡ್ರೆಸ್ ಹಾಕಿ ಸ್ವಿಮ್ಮಿಂಗ್ ಪೂಲಲ್ಲಲ್ವಾ ಸರ್ ಡ್ಯಾನ್ಸ್ ಮಾಡಬೇಕು ಅಂದರೆ ನೀವು ಮೇಲ್ಗಡೆ ಸಾಂಗ್ ಮಾಡಿ ಡ್ಯಾನ್ಸ್ ಮಾಡಿ ಆ ಥರ ಇಲ್ಲ. ನಾನು ಇವತ್ತಿಗೂ ನೆಟ್ಟಿಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ಸೊ ಆ ಥರ ಪಣಿ ರಾಮಚಂದ್ರ ಅವರವ್ರದ್ದು ಒಂದೊಂಥರ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ಅವ್ರದ್ದು ಒಂದು ಸೀರಿಯಲ್ಲು ಯಾವುದೋ ಮದುವೆ ಅಂತ ಯಾವುದೋ ಒಂದು ಸೀರಿಯಲಲ್ಲೂ ಪಾತ್ರ ಮಾಡಿದೆ ನಾನು.